ಆಲ್ ದ ಬೆಸ್ಟ್ ಕಣ ಮನೋಜ, ಒಳ್ಳೇದಾಗಲಿ. ಅಕಸ್ಮಾತ್ ಏನಾದರೂ ಕೆಲಸ ಸಿಗೋದು ಲೇಟ್ ಆಗ್ತದೆ, ಎಲ್ಲೆಲ್ಲೂ ಕೆಲಸ ಸಿಗ್ತಾ ಇಲ್ಲ ಅಂತಂದರೆ ನೀನು ಏನೋ ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬೇಡ. ನನಗೆ ಗೊತ್ತಿರೋ ಹತ್ರ ಬೇಜಾನ್ ಒಳ್ಳೆ ಕಾರ್ಗಳಿದೆ, ಒಂದು ಒಳ್ಳೆ ಕಾರ್ ಕೊಡಿಸ್ತೀನಿ, ಡ್ರೈವಿಂಗ್ ಕೆಲಸ ಮಾಡ್ಕೊಂಡು ಬಿಡ. ಆ ಕೆಲಸನ ನೀವ್ ಮಾಡ್ರಿ, ನನ್ ಗಂಡನ ಡ್ರೈವಿಂಗ್ ಕೆಲಸ ಮಾಡ್ಬೇಕು. ಅವನಿಗೆ ಹೇಳೋ ಹೋಗು ಅಂದ್ರಲ್ಲ, ನೋಡಿದ್ರಲ್ಲ ಅವನೇನ್ ಹೇಳ್ದ ಅಂತ. ಬಾಯಲ್ಲ ಅಪ್ಶಕ್ನ, ತಲೆಯಲ್ಲಿ ಅಪ್ಪಟ ಶಕುನಿ. ಇವನಿಗೆ ಒಳ್ಳೇದಾಗ್ಬಿಡುತ್ತೆ ಅಂತ ಹೊಟ್ಟೆಲಿ ನಿಂದೆ ಹಣ್ಣು ಕಿಶ್ದಂಗ ಆಗ್ತಿದೆ ಅವನಿಗೆ. ಹೇಳಕ್ಕಾಗಲ್ಲ ನಿಂಗೆ, ಮನಸಾರೆ ಇವನು ಒಳ್ಳೇದು ಬಯಸಿ ನಾನು ಮಾತು ಹೇಳಿದ್ದು. ಡ್ರೈವಿಂಗ್ ಕೆಲ್ಸಕ್ಕೆ ಬಾ ಅನ್ನೋದು ಒಳ್ಳೇದಾ? ಪೌರ್ಣಮ, ಕಾರ್ ಓಡಿಸ್ಬಿಟ್ರೆ ಏನಮ್ಮ ತಪ್ಪು? ಈ 10th PUC ಎಕ್ಸಾಮ್ ಬರೆಯೋದಕ್ಕೆ ಹೋಗ್ತಾರಲ್ಲ ಮಕ್ಕಳು, ಅಂಥವ್ರ ತಂದೆ ತಾಯಿ ಏನು ಹೇಳ್ತಾರೆ, ಏಯ್ ನೀನು ಫಸ್ಟ್ ರ್ಯಾಂಕೇ ಬರಬೇಕು, ನೀನು ಡಿಸ್ಟಿಂಕ್ಷನ್ನೇ ಬರಬೇಕು ಅಂತ ಹೇಳ್ಬಿಟ್ಟು ಕಳಿಸ್ತಾರೆ. ಅಂಥವ್ರ ಮಕ್ಕಳೇ ರಿಸಲ್ಟ್ ಬರೋದಿನ ಅಪಾಯಗಳು ಮಾಡ್ಕೊಳ್ಳೋದು. ಅದೇ ಮಕ್ಕಳಿಗೆ ಇದೀನಿ ಕಣ ನಾನು, ಎಂಥ ಸಮಸ್ಯೆ ಆದ್ರೆ ತಲೆ ಕೆಡಿಸ್ಕೋಬೇಡ, ನಾನು ನಿನ್ನ ಜೊತೆಗಿದ್ದೀನೋ ಮಗನೇ ಮಗಳೇ, ಆರಾಮಾಗಿ ಹೋಗ್ಬಾ ಅಂತ ಹೇಳ್ತಾರಲ್ಲ, ಅವರೇ ಆರಾಮಾಗಿ ನೆಟ್ಟಿಗೆ ಮನೆಗೆ ಬರೋದು. ನಾನು ಹಂಗೆ ಹೇಳಿದೆ, ಮೊದಲೇ ಈ ಕಾಲದಲ್ಲಿ ಕೆಲಸ ಸಿಗೋದು ಸಿಕ್ಕಾಪಟ್ಟೆ ಕಷ್ಟ ಇದೆ, ಏನೋ ತಲೆ ಕೆಡಿಸ್ಕೋಬೇಡ ಕಣ, ನಿನಗೆ ಕೆಲಸ ಸಿಗಲಿಲ್ಲ ಅಂದ್ರೆ ನಾನು ಕೊಡಿಸ್ತೀನಿ ಅಂತ ಹೇಳಿದ್ರೆ ಅದ್ರಲ್ಲಿ ಏನಮ್ಮ ತಪ್ಪಿದೆ? ತಪ್ಪೆ. ಯೋಗ್ಯತೆಗೂ ಅರ್ಹತೆಗೂ ತುಂಬಾ ವ್ಯತ್ಯಾಸ ಇದೆ ಸೂರ್ಯ ಅವರೇ. ನಿಮ್ ಯೋಗ್ಯತೆಗೆ ತಕ್ಕ ಹಾಗೆ ನೀವ್ ಕೆಲಸ ಮಾಡಿ, ಇವ್ರ ಅರ್ಹತೆಗೆ ತಕ್ಕ ಇವ್ರ ಕೆಲಸ ಸಿಗುತ್ತೆ. ಅರ್ಹತೆ ಇರೋರ್ಗೆ ಯೋಗ ಬರ್ಬೋದು ರೋಹಿಣಿ, ಆದ್ರೆ ಯೋಗ್ಯತೆ ಇರೋರ್ ಹತ್ರನೇ ಆ ಯೋಗ ಉಳ್ಕೊಳ್ಳೋದು. ಅನ್ಕೊಂಡೆ ಇಷ್ಟೊತ್ತಾದ್ರೂ ಮೀನಮ್ಮನವ್ರ ತುಟಿ ಓಪನ್ ಆಗ್ಲಿಲ್ವಲ್ಲ ಅಂತ ಅನ್ಕೊಂಡೆ. ಆಯ್ತಲ್ಲ, ಸಮಾಧಾನನಾ? ಕೆಲಸದಲ್ಲಿ ಈ ಕೆಲಸ ದೊಡ್ಡದು, ಆ ಕೆಲಸ ಸಣ್ಣದು ಅಂತ ಏನಿರೋದಿಲ್ಲಮ್ಮ. ಸರ್ವಜ್ಞಮೂರ್ತಿಗಳು ಒಂದು ಮಾತು ಹೇಳ್ತಾರೆ, ಅಕ್ಕರವು ಲೆಕ್ಕಕ್ಕೆ, ತರ್ಕತಾ ವಾದಕ್ಕೆ, ಮಿಕ್ಕ ಓದುಗಳು ತಿರುಪೆಗೆ, ಮೋಕ್ಷಕ್ಕೆ ಅಕ್ಷರವೇ ಸಾಕು ಸರ್ವಜ್ಞ ಅಂತ. ವಿದ್ಯೆ ಕಲಿಯೋದು ಪ್ರಪಂಚನ ಅರಿಯೋದಕ್ಕೆ, ಪ್ರಪಂಚನ ಆಳೋದಕ್ಕಲ್ಲ. ಮನುಷ್ಯರು ಎಷ್ಟೇ ಕಲ್ತರು ಇನ್ನೊಬ್ಬರ ಹತ್ರ ಕೈ ಚಾಚೋದು ತಪ್ಪಲ್ಲ. ಇರ್ಲಿ, ಈಗ ಈ ವಿಷಯ ಎಲ್ಲ ಮಾತಾಡೋದು ಚೆನ್ನಾಗಿರಲ್ಲ. ಅವ್ನು ಇಂಟರ್ವ್ಯೂಗೆ ಹೊರಟಿದ್ದಾನೆ, ಒಳ್ಳೇದಾಗ್ಲಿ, ಹೋಗಿದ್ಬೇಕಂತ ಒಳ್ಳೇದಾಗ್ಲಿ. ಮನುಜ ತಿಂಡಿ ತಿನ್ಕೊಂಡು ಹೋಗಪ್ಪ. ಬುದ್ಧಿವಾದ ಹೇಳಕ್ಕೆ ಅರ್ಧ ಗಂಟೆ ಮಾಡಿದ್ದೀರಾ, ಇನ್ನು ತಿಂಡಿನೂ ತಿಂತ ಕೂತ್ಕೊಂಡ್ರೆ ಸರಿ ಹೋಗುತ್ತೆ. ರೋಹಿಣಿ ಬಾಯ್. ಆಲ್ ದಿ ಬೆಸ್ಟ್ ಕಣಪ್ಪ, ಚೆನ್ನಾಗಿ ಮಾಡು ಆಯ್ತಾ? ಏನಮ್ಮ ನೀನಮ್ಮ, ನಿಮ್ಮ ಯಜಮಾನ್ರು ಕೆಲ್ಸಕ್ಕೆ ಹೋದ್ರಾ? ಅಯ್ಯೋ, ಯಾಕಮ್ಮ ಹಂಗ್ ನಗ್ತಿದ್ಯಾ? ಈಗ್ಲೂ ನನ್ ಮಗ ಹೊರಟ್ನಾ ಅಂತ ಕೇಳಲಿಲ್ಲ, ನಿನ್ ಯಜಮಾನ ಹೊರಟ್ನಾ ಅಂತ ಕೇಳಿದ್ರಲ್ಲ ಅದಕ್ಕೆ. ಏನು ಕೌಂಟ್ರ್ ಕೊಡೋದೆಲ್ಲ ಜಾಸ್ತಿ ಮಾಡ್ತಿದ್ದೀರಾ? ಅವ್ನು ಹೋದ್ನಾ ಇಲ್ವಾ ಅಷ್ಟು ಹೇಳಿ ಸಾಕು. ಹೊರಟ್ರೋತೆ. ಏನ್ ಹೇಳ್ಕೊಟ್ಟಿದೆ ಅವನ್ಗೆ? ಮನೋಜ ಕೆಲ್ಸಕ್ಕೆ ಹೋಗ್ಬೇಕಾದ್ರೆ ಅಷ್ಟೆಲ್ಲ ಅವಮಾನ ಮಾಡಿ ಕಳ್ಸಿದ್ನಲ್ಲ. ಮಗ ನಿಮ್ಗೆ ಒಳ್ಳೇದು ಕಿಟ್ಟದು ಹೇಳ್ಕೊಡ್ಬೇಕಾಗಿರೋದು ನೀವು ಅತ್ತೆ. ಆಹಾಹಾ, ಊರ್ ಸುಬ್ಬಿ. ಲಿಪ್ಸ್ಟಿಕ್ ಹಾಕಿಲ್ಲ ಅಂದ್ರೂ ಬಾಯಲ್ಲಿ ಬರೋದ್ ಮಾತ್ರ ಬಣ್ಣದ ಮಾತು. ಚಾಡಿ ಎಲ್ಲ ಹೇಳ್ಕೊಟ್ಬಿಟ್ಟು ಹೇಳ್ಬಾರ್ದನ್ನೆಲ್ಲ ಹೇಳ್ಸಿ, ಅಯ್ಯೋ ನಂಗೇನು ಗೊತ್ತೇ ಇಲ್ಲ ಅನ್ನೋ ತರ ಇದ್ಯಾ? ಅಲ್ಲ ಕಡೆ, ನೀನ್ ಹೇಳ್ದಾಗೆ ಕೇಳ್ತಾರಲ್ಲ ಅವನು. ನೀವ್ ಹೇಳ್ದಂಗೆ ಅವ್ರ ಯಾಕೆ ಕೇಳ್ತಿಲ್ಲ ಅತ್ತೆ? ತಾಯಿ ಅಲ್ವಾ ನೀವು? ಆ ಮಾಂಸದ ಮುದ್ದೆಗೆ ಜೀವ ಕೊಟ್ಟ ತಾಯಿ ನೀವು. ಪ್ರೀತಿ ಕೊಟ್ಟ ತಾಯಿ ನೀವು. ಮುತ್ಕೊಟ್ ಮುದ್ದಾಡಿ ತಾಯಿ ನೀವು. ಕಿರು ಬೆರಳನ್ನ ಹಿಡಿದು ನಡೆಯದೆ ಹೇಳ್ಕೊಟ್ಟಿದ್ದ ತಾಯಿ ನೀವು. ಹೆಬ್ಬೆರಳು ಹಿಡಿದು ಅಕ್ಷರ ಹೇಳ್ಕೊಟ್ಟಿದ್ದ ಗುರು ನೀವು. ತೊಡೆ ಮೇಲೆ ಹಾಕೊಂಡು ಎದೆ ಹಾಲು ಕೊಟ್ಟು ದೇವತೆ ಅತ್ತೆ ನೀವು. ಅವರು ನಿಮ್ಮ ಮಾತು ಕೇಳ್ದೆ ನನ್ನ ಮಾತು ಹೇಗತ್ತೆ ಕೇಳ್ತಾರೆ? ಹಾಗೊಂದ್ ವೇಳೆ ನಿಮ್ಮನ್ನ ಮೀರಿ ನನ್ನ ಮಾತಿಗೆ ಬೆಲೆ ಕೊಟ್ರೆ ನಿಮ್ ಪ್ರೀತಿಲಿ ಕೊರತೆ ಇದೆ ಅಂತ ಅರ್ಥ ಆತೆ.
ಅತ್ತೆ, ಮನೋಜ್ ಅವರು ರವಿ ಅವರು ನಿಮ್ 2 ಕಣ್ಣಿದ್ದಾಗೆ ಅತ್ತೆ, ನಿಜನೇ. ಆದ್ರೆ ಸೂರ್ಯ ಅವರು ನಿಮ್ ಒಳಗಣ್ಣು. ಒಂದೇ ಒಂದ್ಸಾರಿ ಆ ಒಳಗಣ್ಣ ಬಿಟ್ಟು ನೋಡಿ ಅತ್ತೆ, ಸೂರ್ಯ ಅವ್ರು ಏನು ಅಂತ ನಿಮ್ಗೆ ಗೊತ್ತಾಗತ್ತೆ. ನೀವು ಚೌಟಿಲ್ ಹೊಡಿತೀರೋ ಅಥವಾ ನೇಗ್ಲನ್ನೇ ಹೊರಿಸ್ತಿರೋ, ಹಸು ಯಾವತ್ತು ತನ್ನ ಕೆತ್ತಲಲ್ಲಿ ಹಾಲನ್ನೇ ಕೊಡೋದು ಅತ್ತೆ, ವಿಷ ಅಲ್ಲ. ಕುಸುಮರಿ ಮಾಡಿ ಹೊತ್ತಾಡಲಿಲ್ಲ, ಹಾಡಿಲ್ಲ ಜೋಗುಳ, ಚಂದ್ರಮನ ತೋರಿ ಕೈ ತುತ್ತು ತಿನ್ನಿಸಿ ತೂಗಿಲ್ಲ ತೊಟ್ಟಿಲ್ಲ, ನನ್ನೆಲ್ಲ ನೋವ ಕಂಡು ಕಾರ್ಮೋಡವು ಕಣ್ಣೀರ ಸುರಿಸಿತ. ಬರೀ ನಿಮ್ ಗಂಡ ಮಾತ್ರ ಯಾಮಾರಿಸ್ತಾರೆ ಅಂತ ಅನ್ಕೊಂಡಿದ್ದೆ, ನೀವು ಹಾಗೇನಾ? ನನ್ ಗಂಡನ್ನ ಡ್ರೈವಿಂಗ್ ಕೆಲಸ ಕರೀತಾರಲ್ಲ, ಸರಿನಾ ಇದು? ಡ್ರೈವಿಂಗ್ ಅಲ್ಲಿ ಏನಮ್ಮ ತಪ್ಪಿದೆ? ಯಾಕದನ್ನ ಚೀಪಾಗಿ ನೋಡ್ತೀರಾ? ಅರ್ಜುನನಿಗೆ ಡ್ರೈವರ್ ಆಗಿದ್ಯಾರು? ಶ್ರೀಕೃಷ್ಣ ಪರಮಾತ್ಮ. ಐರಾವತಕ್ಕೆ ಡ್ರೈವರ್ ಆಗಿದ್ದು ಇಂದ್ರ. ಭೂಮಿ ಅನ್ನೋ ರಥಕ್ಕೆ ಸೂರ್ಯನೇ ಡ್ರೈವರು. ಭೀಮನಿಗೆ ವಿಶೋಕ, ಕಣ್ಣನಿಗೆ ಶಲ್ಯ ಅನ್ನೋ ಡ್ರೈವರೇ ಇದ್ದಿದ್ದು. ಇವರೆಲ್ಲ ಅತಿರಥ ಮಹಾರಥರಾಗಿದ್ದು ಇಂಥ ಡ್ರೈವರ್ಗಳು ಜೊತೆಲಿ ಇದ್ದಿದ್ರಿಂದಾನೆ. ಗುರು ಬೆತ್ತ ಹಿಡಿದು ಗುರಿ ಯಾವುದು ಅಂತ ತಿಳಿಸ್ತಾರೆ, ಡ್ರೈವರು ಸ್ಟೇರಿಂಗ್ ಹಿಡಿದು ಗುರಿ ತಲುಪಿಸ್ತಾರೆ. ತಲೆಗೆ ಬರೋ ಯೋಚನೆಗಳ ಕೀಳು, ಕೈಯಲ್ಲಿರೋ ಕೆಲಸ ಅಲ್ಲ. ನಾನೀಗ ಹೂ ಕಟ್ತಾ ಇದ್ದೀನಿ, 1 ಮಾಳ 10 ರೂಪಾಯಿ ಆದ್ರೂ ಸ್ವಂತ ದುಡಿಮೆ ಅನ್ನೋದು ಗರ್ವ ಇದೆ. ಎಲ್ಲ ಕೆಲಸನೂ ಹಾಗೇನೆ, ಅರ್ಥ ಆಯ್ತಾ? ತಿಂಡಿ ಮಾಡಿ ಇಟ್ಟಿದ್ದೀನಿ, ಆರಾಮಾಗಿ ತಿಂದು ಸುಧಾರಿಸ್ಕೊಳ್ಳಿ, ನನಗೆ ಬೇರೆ ಕೆಲಸ ಇದೆ. ಇನ್ಮೇಲೆ ತಮ್ಮ ಮೇಲೆ ಇನ್ವೆಸ್ಟಿಗೇಷನ್ ಶುರು. ಅರೆ ರೋಹಿಣಿ, ನೀವು ಇಲ್ಲೇನ್ ಮಾಡ್ತಿದ್ದೀರಾ? ಏನಿಲ್ಲ ಶ್ರುತಿ, ಅದು ಮನೋಜ್ ಬಂದ್ರೇನೋ ಅಂತ ನೋಡ್ತಾ ಇದ್ದೆ. ಎಲ್ಲಿ ಮನೋಜ? ಅದು ಅವರು ಇವತ್ತೊಂದೆರಡು ಇಂಟರ್ವ್ಯೂ ಅಟೆಂಡ್ ಮಾಡಿದ್ದಾರೆ. ಆಗ್ಲಿಂದ ಕಾಲ್ ಮಾಡ್ತಾ ಇದ್ದೀನಿ, ಫೋನ್ ಸ್ವಿಚ್ ಆಫ್ ಅಂತ ಬರ್ತಾ ಇದೆ. ಅದಕ್ಕೆ ಕೆಲಸ ಸಿಕ್ಕಿರೋ ವಿಷಯನ ನೇರವಾಗಿ ಹೇಳಕ್ ಬರ್ತಿದಾರೇನೋ ಅಂತ ಅನ್ಕೊಂಡೆ. ಮೈ ಗಾಡ್, ಒಂದೇ ದಿನದಲ್ಲಿ ಕೆಲಸ ಸಿಕ್ಬಿಡತ್ತಾ? ಐ ಮೀನ್ ಶ್ರುತಿ, ಅವನ್ ಕ್ವಾಲಿಫಿಕೇಶನ್ ಸಖತ್ತಾಗಿದೆ, ಸಿಕ್ಕರು ಸಿಗ್ಬೋದು. ಸಿಕ್ಬಿಟ್ರೆ ಸಾಕು. ಮೊದಲು ಇವ್ರಿಗೆ ಅವಮಾನ ಮಾಡಿದವ್ರಿಗೆ ಸರಿಯಾಗಿ ಉತ್ತರ ಕೊಟ್ಟು ಈ ಮನೆ ಬಿಟ್ಟು ಹೋಗ್ತೀವಿ. ಈ ಮನೇಲಿ ಇದಾರಲ್ಲ ದೊಡ್ಡ ಗಂಡಸು, ಅವ್ರ ಕೈಲಿ ಸುಮ್ನೆ ಮಾತು ಕೇಳೋದಕ್ಕಾಗಲ್ಲ. ಅಷ್ಟೇ ಅಲ್ಲ, ಅವ್ರನ್ನ ಅವರೇ ಹೀರೋ ಅಂತ ಅನ್ಕೊಂಡ್ಬಿಟ್ಟಿದ್ದಾರೆ. ಅವ್ರೊಬ್ರೇ ಅವ್ರನ್ನ ಹೀರೋ ಅಂತ ಅನ್ಕೊಂಡಿಲ್ಲ ರೋಹಿಣಿ, ಬಾಕಿ ಎಲ್ರು ಅವ್ರನ್ನ ಹೀರೋ ಅಂತಾನೆ ಅನ್ಕೊಂಡಿರೋದು. ಹೌದೌದೌದು. ಇನ್ನೊಬ್ರು ಮನೆ ಬೆಂಕಿ ಹಚ್ಚಿ ತಮ್ಮನೆ ಕ್ಯಾಂಡಲ್ನ ಅಂಟಿಸ್ಕೊಳ್ಳೋರ್ಗೆ ಹೀರೋ ಅನ್ನೋ ಪಟ್ಟ ಬೇರೆ. ರೋಹಿಣಿ ಅವರೇ, ಈ ಮಾತನ್ನ ಒಂದೇ ಒಂದ್ಸಲ ಅವ್ರ ಮುಂದೆ ಹೇಳಿ ನೋಡಿ ನೋಡೋಣ. ಹೇಳಿದ್ರೆ ಏನ್ ಮಾಡ್ತಾರೆ ನಿನ್ ಗಂಡ? ನನಗೇನ್ ಭಯನಾ? ಅವ್ರೇನ್ ರಾಕ್ಷಸನ ಇಲ್ಲ ಪಿಶಾಚಿನ? ಈ ಮಾತನ್ನ ಅವ್ರಿಗೆ ಹೇಳಿ ನೋಡಿ, ರಾಕ್ಷಸ್ರು ಯಾರು ಪಿಶಾಚಿ ಯಾರು ಅಂತ ತೋರಿಸ್ತಾರೆ. ಓ ಕಮ್ ಆನ್ ಗೈಸ್, ಕೂಲ್ ಆಗಿರಿ, ಈಗ ಏನಾಯ್ತು ಅಂತ. ಎಷ್ಟೆಲ್ಲ ಇನ್ಸಲ್ಟ್ ಮಾಡ್ತಾರೆ ಗೊತ್ತಾ ಶ್ರುತಿ? ಆ ಸೂರ್ಯ ನನ್ ಬಗ್ಗೆ ತನಿಖೆ ಮಾಡ್ತಾರಂತೆ, ತನಿಖೆ. ಮನೋಜನ ಡ್ರೈವಿಂಗ್ ಕೆಲ್ಸಕ್ಕೆ ಸೇರಿಸ್ಕೋತಾರಂತೆ. ಅಷ್ಟು ಚೀಪಾ ನಾನು ನನ್ ಗಂಡ ಈ ಮನೇಲಿ? ರೋಹಿಣಿ ಅವರೇ, ಅವ್ರೇನ್ ನಿಮ್ಮನ್ನ ಚೀಪಾಗಿ ನೋಡ್ಲಿಲ್ಲ. ಎಲ್ಲೂ ಕೆಲ್ಸ ಸಿಗ್ಲಿಲ್ಲ ಅಂದ್ರೆ ಕೊರಕ್ ಬೇಡ, ನಾನು ಇದೀನಿ ಅಂದ್ರು ಅಷ್ಟೇ. ಅವನ್ ಯಾವನು ನಾನು ಇದೀನಿ ಅಂತ ಹೇಳೋದಕ್ಕೆ? ನನ್ ಗಂಡನ್ ಕ್ವಾಲಿಫಿಕೇಶನ್ ಬಗ್ಗೆ ಅವನಿಗೇನ್ ಗೊತ್ತು? ನಿನಗೆ ಆ ಮೋಸ್ಕಾರ ಮನೋಜಂಗೆ ಏನ್ ಗೊತ್ತೋ ಅದಕ್ಕಿಂತ ಜಾಸ್ತಿನೇ ಗೊತ್ತು. ಮೀನಾ, ನನ್ ಗಂಡನೇ ಮೋಸ್ಕರ ಅಂತ್ಯ? ನಿನ್ ಗಂಡಂಗಂದ್ರೆ ನಿನ್ ಕೋಪ ಬರುತ್ತೆ, ನನ್ ಗಂಡಂಗೆ ನಾಲ್ಗೆ ಹರಿಬಿಟ್ರೆ ನನ್ ಕೋಪ ಬರಲ್ವಾ? ನಿನ್ ಗಂಡ ಮೇಯ ಹಾಲಿನ ಮೇಲೆ ಕೂತಿಲ್ಲ, ನಿನ್ ಗಂಡ ವರ್ಲ್ಡ್ ಟ್ರೇಡ್ ಸೆಂಟರ್ ಮೇಲೆ ಕೂತಿಲ್ಲ. ನನ್ ಗಂಡನ್ ಯೋಗ್ಯತೆ ಅವ್ರ ಹೆಸರು ಕೆಳಗಡೆ ಇರೋ ಡಿಗ್ರಿಗಳಲ್ಲಿದೆ. ಭೂಮಿ ಬಂಜಾಗಿದ್ರೆ ರೈತರಿಗೇನ್ ಲಾಭ? ಬಾವಿ ಬತ್ತೋಗಿದ್ರೆ ಬಾಯಾದವ್ರಿಗೇನ್ ಲಾಭ? ವಿದ್ಯೆ ಅನ್ನೋದು ಹಚ್ಚನಿಕೆ ನೆರವಾಗ್ಬೇಕು, ಉಪಯೋಗಕ್ಕೆ ಬರ್ಬೇಕು. ಹಚ್ಚನಕ್ ಬಿಡು, ನಿನ್ ಗಂಡನ್ ಓದು ಅವ್ರಿಗೆ ಉಪಯೋಗಕ್ಕೆ ಬರ್ತಿಲ್ವಲ್ಲ.
ಮನೆ ಹಾಳಿ ಏನೇ ಹೇಳ್ತಿದ್ದೆ ನೀನ್ ರೋಹಿಣಿಗೆ? ಅಲ್ಲ ಎಷ್ಟು ಅಂತ ಮಾತಾಡ್ತೀಯಾ? ಏನಿಲ್ಲ ಅತ್ತೆ, ಕ್ಯಾಶುಯಲ್ ಆಗಿ ಮಾತಾಡ್ತಿದ್ವಿ ಅಷ್ಟೇ. ಇಲ್ಲಮ್ಮ ಶ್ರುತಿ, ಇವಳು ಮಾತು ಬನಶಂಕರಿ ತರಕಾರಿ ಮಂಡಿವರೆಗೂ ಕೇಳಿಸ್ತಿತ್ತು. ನಮ್ ರೋಹಿಣಿಗೆ ಏನಾದ್ರು ಮಾಡ್ಬಿಡ್ತಾಳೆ ಅಂತ ಹೆದರ್ಕೊಂಡು ನೋಡ್ ಬಂದೆ. ಅಮ್ಮ, ನೀನ್ ಬಂದ್ಮೇಲೆ ಇದೆಲ್ಲ ಜಾಸ್ತಿ ಆಗೋದು. ಏನೇನೋ ಅನ್ಕೊಂಬೇಡ. ಅದ್ಗೆ ಏನು ಕೂಗಾಡ್ತಾ ಇರಲಿಲ್ಲ, ನೀನ್ ಸುಮ್ಮನೆ ಇರು. ಹೌದೇನಮ್ಮ ರೋಹಿಣಿ? ಧ್ವನಿ ಚಿಕ್ಕದಾಗಿದ್ರೆ ಏನತ್ತೆ, ಮಾತುಗಳು ಚಾಕು ತರ ಇದೆ ಇವ್ರದ್ದು. ನಿದ್ರು ಎಷ್ಟೆಲ್ಲ ಮಾತಾಡ್ತಿದ್ದಾರೆ ಗೊತ್ತಾ? ಯಾರು ಸುಮ್ಮನೆ ಇದ್ದಿದ್ದು? ನನ್ ಗಂಡನ ಬಗ್ಗೆ ಏನೇನೋ ಮಾತಾಡ್ತೀರಾ ನೀವು? ಏನೋ ಒಂದೇ ಮನೇಲಿ ಇದಾರೆ ಅಂತ ಮಾತಾಡ್ತಾರೆ. ಅದಕ್ಕೆ ಎಷ್ಟು ಉಪ್ಪು ಖಾರ ತುಂಬ್ತೀಯ ನೀನು ಸೌದಾಮಿನಿ? ಬೆಳಿಗ್ಗೆ ನೀವೇ ನೋಡಿದ್ರಲ್ಲ ಅತ್ತೆ, ಎಷ್ಟು ಇನ್ಸಲ್ಟ್ ಮಾಡಿದ್ರು ಅಂತ. ಅವ್ರಿಗೆ ಇವತ್ತು ಕೆಲಸ ಸಿಕ್ಬಿಟ್ರೆ ನಾಳೆನೆ ನಾವು ಮನೆ ಖಾಲಿ ಮಾಡ್ಕೊಂಡು ಹೋಗ್ಬೇಕು ಅಂತ ಅನ್ಕೊಂಡಿದೀವಿ. ಅಯ್ಯೋ ಅಯ್ಯೋ ಅಯ್ಯೋ, ಏನಮ್ಮ ನೀನು ಇಷ್ಟು ಚಿಕ್ಕ ವಿಷಯಕ್ಕೆ ಇಷ್ಟು ದೊಡ್ಡ ನಿರ್ಧಾರ ಮಾಡ್ಕೊಂಡು? ನೋಡ್ತೇನೆ ಮೀನಾ, ನೀನು ನಿನ್ ಗಂಡ ಸೇರ್ಕೊಂಡು ಆಚರಣೆ ಮಾಡಿರೋ ದೀಪಾವಳಿನ ಎಲ್ರ ಜೀವನಕ್ಕೂ ರಾಕೆಟ್ ರಾಕೆಟ್ ಇಡ್ತಾ ಇದ್ದೀರಾ. ಅತ್ತೆ, ನೀವ್ ಏನೇನೋ ಹೇಳ್ತಿದ್ದೀರಾ. ನನ್ ಗಂಡನ ಬಗ್ಗೆ ಅವ್ರು ತುಂಬಾ ಕೇವಲವಾಗಿ ಮಾತಾಡ್ತಿದಾರತ್ತೆ. ಮತ್ತಿನೇನು, ನನ್ ಗಂಡನ ಡ್ರೈವಿಂಗ್ ಮಾಡು ಬಾ ಅಂತ ಕರ್ತಿ ತಪ್ಪಲ್ವಾ? ಅಯ್ಯೋ ತಪ್ಪೇ ಕಣಮ್ಮ, ಏನ್ ಮಾಡೋದು? DNA ಪ್ರಾಬ್ಲಮ್. ಅಪ್ಪ ಟ್ರೈನ್ ಡ್ರೈವರು, ಮಗ ಕ್ಯಾಬ್ ಡ್ರೈವರು. ಏನೋ ಡ್ರೈವರ್ ಅಂದ್ರೆ AS ಪಟ್ಟ ಇರೋರ್ ತರ ಮಾತಾಡ್ತಿದ್ದಾರೆ. ನಿಮ್ಮಂತ ಸಾಮಾನ್ಯ ಜನರು IAS IPS ಆಫೀಸರ್ನ ಗೇಟ್ ಹತ್ರನೇ ನಿಂತ್ಕೊಂಡು ನೋಡ್ಬೇಕು. ಆದ್ರೆ ನಮ್ಮಂತ ಡ್ರೈವರ್ಸು IAS IPS ಆಫೀಸರ್ನ ಕಾರಲ್ಲೇ ಜೊತೆಲಿ ಕೂರ್ಸ್ಕೊಂಡು ಓಡಾಡ್ತೀವಿ. ಅಲ್ಲ, ಎಲ್ಲಿರ್ತೀಯ ನೀನು? ಗಂಟೆ ಹೊಡೆದಂಗ್ ಮನೆ ಕರೆಕ್ಟಾಗಿ ಬಂದ್ಬಿಡ್ತೀಯಲ್ಲ. ಮತ್ತೆ ಆಂಜನೇಯ ಹುಟ್ಟಿದ ಭೂಮಿಲಿ ಹುಟ್ಟಿದ್ ನಾವು. ವಾಯುವೇಗ